ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿ ರಸ್ತೆಗಳ ದುರಸ್ತಿ ಹಾಗೂ ರಾಜಕೀಯ ಆರೋಪಗಳು ಕೂಡ ಹೆಚ್ಚಾಗಿದ್ದಾವೆ. ರಾಜಕೀಯ ಆರೋಪ ಪ್ರತ್ಯಾರೋಪಗಳ ನಡುವೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒಂದು ಬ್ಯೂಟಿಫುಲ್ ಕೆಲಸ ಮಾಡಿದೆ. ನೀವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳನ್ನ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರು ರಸ್ತೆ ಗುಂಡಿಗಳನ್ನ ಮುಚ್ಚುವಂತಹ ಮೂಲಕ ಗಮನ ಸೆಳೆದಿದ್ದಾರೆ. ಹಾಲಿ ಮತ್ತು ಮಾಜಿ ಶಾಸಕರ ನಡುವಿನ ರಾಜಕೀಯ ಕಚ್ಚಾಟದಿಂದಾಗಿ ರಸ್ತೆ ದುರಸ್ತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾರೂ ಕೂಡ ಗಮನ ಹರಿಸ್ತಾ ಇರಲಿಲ್ಲ. ಅದಕ್ಕೆ ಇವತ್ತು ಗುಂಡಿ ಮುಚ್ಚುವಂತಹ ಕೆಲಸಕ್ಕೆ ದಲಿತ ಸಂಘರ್ಷ ಸಮಿತಿಯವರು ಕೈ ಹಾಕಿದ್ರು. ಹಾಲಿ ಮತ್ತು ಮಾಜಿ ಶಾಸಕರ ನಡುವಿನ ರಾಜಕೀಯ ಕಚ್ಚಾಟದಿಂದಾಗಿ ರಸ್ತೆಗಳು ಸಂಪೂರ್ಣ ಹದಗೆಟ್ಟೋಗಿದ್ರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಪ್ರಯಾಣಿಕರು ನಿತ್ಯವೂ ಅಪಘಾತಕ್ಕೀಡಾಗ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಸಮಿತಿಯ ಕಾರ್ಯಕರ್ತರು ಸ್ವಯಂ ಪ್ರೇರಿತರಾಗಿ ಗುಂಡಿಗಳನ್ನು ಮುಚ್ಚುವಂತಹ ಮೂಲಕ ಸಾರ್ವಜನಿಕರ ನೆರವಿಗೆ ಧಾವಿಸಿದ್ರು. ಬ್ಯೂಟಿಫುಲ್ ವರ್ಕ್. ಹಾಲಿ ಶಾಸಕರಾದಂತಹ ವಿಠ್ಠಲ್ ಹಲಗೇಕರ್ ಅವರು ರಸ್ತೆ ದುರಸ್ತಿಗಾಗಿ ಸರ್ಕಾರದಿಂದ ಅನುದಾನ ಬಿಡುಗಡೆ ಮಾಡುವಂತೆ ಮನವಿ ಸಲ್ಲಿಸಿದ್ದಾರೆ. ಆದರೆ ಮಾಜಿ ಶಾಸಕಿ ಅಂಜಲಿ ನಿಂಬಾಳ್ಕರ್ ಅವರು ತಮ್ಮ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು ಅಥವಾ ತಮ್ಮ ಪ್ರಭಾವವನ್ನ ದುರುಪಯೋಗ ಪಡಿಸಿಕೊಂಡು ಅನುದಾನ ಬಿಡುಗಡೆಯಾಗದಂತೆ ತಡೆದಿದ್ದಾರೆ ಅಂತ ಕೂಡ ಆರೋಪಿಸಲಾಗಿದೆ. ಇದಕ್ಕೆ ಪ್ರತಿಕ್ರಿಯಿಸಿದಂತಹ ಮಾಜಿ ಶಾಸಕರು ಹಾಲಿ ಶಾಸಕರು ಸಾರ್ವಜನಿಕರಿಗೆ ಸುಳ್ಳು ಮಾಹಿತಿ ನೀಡ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ಇದು ಸಾರ್ವಜನಿಕರಲ್ಲಿ ಗೊಂದಲ ಮೂಡಿಸ್ತಾ ಇದೆ. ಮಾಜಿ ಶಾಸಕರು ಅನುದಾನ ತಡೆಯುತ್ತಿದ್ದಾರೋ ಅಥವಾ ಹಾಲಿ ಶಾಸಕರು ಅನುದಾನ ತರಲು ವಿಫಲರಾಗಿದ್ದಾರೋ ಎಂಬುದು ಸಾರ್ವಜನಿಕರ ವಲಯದಲ್ಲಿ ಪ್ರಶ್ನೆಗೆ ಗ್ರಾಸವಾಗಿದೆ ಅಥವಾ ಪ್ರಶ್ನೆಯಾಗಿಯೇ ಉಳ್ಕೊಂಡಿದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಇಬ್ಬರ ಕಿತ್ತಾಟದಿಂದ ಸಾರ್ವಜನಿಕರು ಮಾತ್ರ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಇದಕ್ಕೆ ಬೇಸತ್ತಂತಹ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಂಯೋಜಕ ಸಂಘಟನೆ ಕಾರ್ಯಕರ್ತರಾದಂತಹ ರಾಜಶೇಖರ್ ಮತ್ತು ರಾಘವೇಂದ್ರ ಛಲವಾದಿ ಅವರ ನೇತೃತ್ವದಲ್ಲಿ ಕಾರ್ಯಕರ್ತರು ಟ್ರ್ಯಾಕ್ಟರ್ ಮೂಲಕ ಮಣ್ಣು ತಂದು ಪಾರಿವಾಡದಿಂದ ಎಂಕೆ ಹುಬ್ಬಳ್ಳಿ ಕಡೆಗೆ ಸಾಗುವಂತಹ ರಸ್ತೆಗಳಲ್ಲಿನ ಗುಂಡಿಗಳನ್ನ ಮುಚ್ಚುವಂತಹ ಮೂಲಕ ಪ್ರಯಾಣಿಕರ ಪ್ರಾಣ ರಕ್ಷಣೆಗೆ ಮುಂದಾದರು. ಈ ಘಟನೆ ರಾಜಕೀಯ ನಾಯಕರ ಬೇಜವಾಬ್ದಾರಿತನಕ್ಕೆ ಹಿಡಿದಂತಹ ಕೈಗನ್ನಡಿಯಾಗಿದೆ. ಇನ್ನು ಮುಂದಾದರೂ ರಾಜಕಾರಣಿಗಳು ತಮ್ಮ ಅಭಿವೃದ್ಧಿ ಕೆಲಸದ ಬಗ್ಗೆ ಅಥವಾ ಜವಾಬ್ದಾರಿಗಳನ್ನು ಅರಿತುಕೊಂಡು ಸಾರ್ವಜನಿಕರ ಹಿತಾಸಕ್ತಿ ಕಾಪಾಡ್ತಾರೋ ಅಥವಾ ಇದೇ ರೀತಿ ಕಿತ್ತಾಟದಲ್ಲಿ ಕಾಲಹರಣ ಮಾಡ್ತಾರೋ ಎಂಬುದು ಕಾದು ನೋಡಬೇಕಾಗಿದೆ. ಏನು ಇವತ್ತಿನ ದಿವಸ ಖಾನಾಪುರ ತಾಲೂಕಿನ ಪಾರಿಸವಾಡಿಂದ ಎಂಕೆ ಹುಬ್ಬಳ್ಳಿ ಮಾರ್ಗಕ್ಕೆ ಸಂಚರಿಸುವ ರಾಜ್ಯ ಹೆದ್ದಾರಿ ನಿರಂತರವಾಗಿ 10 ವರ್ಷಗಳ ಕಳೆದರೂ ಕೂಡ ಪ್ರತಿ ವರ್ಷವೂ ಮಳೆಗಾಲದಲ್ಲಿ ಇವು ಒಂದು 10 ರಿಂದ 12 ಕಿಲೋಮೀಟರ್ವರೆಗೆ ನಿರಂತರವಾಗಿ ತೆಗ್ಗು ಗುಂಡಿಗಳು ಬೀಳೋದು ಸಹಜವಾದಂಥ ಪರಿಸ್ಥಿತಿಯಾಗಿದೆ. ನಾವು ಮಳೆಗಾಲ ಸಂದರ್ಭದಲ್ಲಿ ಸುಮಾರು ಬಾರಿ ಮಾಧ್ಯಮ ಮುಖಾಂತರನೂ ಕೂಡ ಮನವಿ ಮಾಡ್ಕೊಂಡಿದ್ವಿ, ಸುಮಾರು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡ್ಕೊಂಡಿದ್ವಿ, ಮಾನ್ಯ ಶಾಸಕರಿಗೂ ಮನವಿ ಮಾಡ್ಕೊಂಡಿದ್ವಿ. ಆದರೆ ಅವರಿಗೆ ಅಧಿಕಾರಿಗಳಿಗೆ ಆಟಕ್ಕುಟ್ಟು ಲೆಕ್ಕಕ್ಕಿಲ್ಲ ಅನ್ನೋ ಹಂಗೆ ವರ್ತಿಸೋದನ್ನು ಕಂಡು ನಾವು ಈ ಮುಂಚೆನೇ ಒಂದು ಯೋಜನೆಯನ್ನು ಮಾಡ್ಕೊಂಡಿದ್ವಿ. ಯಾಕಂದ್ರೆ ತಾಲೂಕಿನಾದ್ಯಂತ ಏನು ಗುಂಡಿಗಳು ಬಿದ್ದಿದ್ದಾವ ಇವನ್ನ ಮುಚ್ಚುವಂಥ ಒಂದು ಅಭಿಯಾನ ನಮ್ಮ ಸಂಘಟನೆ ಮುಖಾಂತರ ಶ್ರಮದಾನ ಮಾಡೋಣ ಪ್ರತಿ ಭಾನುವಾರ ಅಂತ ಹೇಳಿಕೆಸಿ ಒಂದು ನಿರ್ಣಯ ಮಾಡಿದ್ವಿ. ಅದನ್ನು ಇವತ್ತಿನ ದಿವಸ ನಾವು ಇಲ್ಲಿ ಗಾಡಿಕೊಪ್ಪು ಮತ್ತು ಕುಕ್ಕಡೋಳಿ ಕ್ರಾಸ್ಗಳ ಮಧ್ಯೆ ಇಲ್ಲಿ ಸುಮಾರು ವಾಹನ ಸವಾರರು ದಾಟಬೇಕಾದ್ರೆ ಹರಸಾಹಸ ಪಡ್ತಾ ಇದ್ದಾರೆ. ಸ್ವಂತ ಖರ್ಚಿನಲ್ಲಿ ಇದನ್ನು ಮಾಡೋಣ ಅಂತ ನಿರ್ಣಯ ಮಾಡಿದಾಗ ನಮ್ಮ ಹಟ್ಟಿಹೊಳಿಯ ಸದಸ್ಯರಾದಂಥ ಸಂತೋಷನ ವಿಷ್ಣುರವರು ಕೂಡ ನಮ್ಮ ಜೊತೆಗೆ ಬೆಂಬಲ ಕೊಟ್ಟು ನಾವು ಕೂಡ ನಿಮ್ಮ ಜೊತೆಗೆ ನಿಂದಿರ್ತೀವಿ, ನಾವು ಕೂಡ ಈ ಒಂದು ತೆಗ್ಗು ಗುಂಡಿಗಳನ್ನು ಮುಚ್ಚಲು ಸಹಾಯ ಮಾಡ್ತೀವಿ ಅಂತೇಳಿ ನಮ್ಮ ಜೊತೆಗೆ ಅವ್ರು ಇದ್ದಾರೆ. ಅವ್ರಿಗೂ ಕೂಡ ಧನ್ಯವಾದ ಹೇಳ್ತೀವಿ. ಇದರಲ್ಲಿ ಏನು ಅಧಿಕಾರಿಗಳಿದಾರ ಅಧಿಕಾರಿಗಳ ನಿರ್ಲಕ್ಷ್ಯ. ಈಗ ತಾನೇ ದೂರವಾಣಿ ಕರೆಗಳಲ್ಲಿ ನಾವು ಮಾತಾಡಿದ್ವಿ ಅಧಿಕಾರಿಗಳಿಗೆ, AW ಅವರಿಗೆ, ಇಲ್ಲ ರೀ ನೀವು ನಿನ್ನೆ ಟೇಂಡರ್ ಆಗೈತಿ, ನಾವು ನಾಳೆಯಿಂದ ಕೆಲಸ ಅರೆ ನಾವಾಗೇ ಫೋನ್ ಮಾಡಿ ಕೇಳಿದಾಗ ಟೇಂಡರ್ ಆಗಿದೆ ಅಂತೀರ. ಯಾಕೆ ಈಗಾಗಲೇ ಇನ್ನು ಕೆಲವೇ ದಿನಗಳಲ್ಲಿ ಕಬ್ಬು ಕಟಾವು ಪ್ರಾರಂಭ ರೋಡ್ ಕೆಟ್ಟ ಇಲ್ಲಂದ್ರೂ ಒಂದು 3-4 ವರ್ಷ ಆದ್ರಿ ಇದು. ಯಾವಾಗ ನೋಡ್ತೀರ ಅವಾಗ ಬರೀ ಇದ ಹಾಡಿರ್ತಿದ್ರಿ. ಮಳೆಗಾಲದಾಗೂ ಇದ ಹಾಡ, ಬಿಸಿಗಾಲದಾಗೂ ಇದ ಹಾಡ್ರಿದೆ. ಇಲ್ಲಿ ನಾವು 2-3 ಸಲ ದಾಟುವಾಗ ಬಿದ್ದು ಹೋಗ್ಯನ್ರಿ ನಾ ಇಲ್ಲಿ. ಆದ್ರೆ ಯಾರು ಇಲ್ಲಿ ಕೇರ್ ಅಂತಿ ಮಾಡೋ ಅಧಿಕಾರಿಗಳು ಇಲ್ಲ ಮತ್ತೆ MLA ಎದಕ್ಕೂ ಬಾರದ MLA ಈಗ ಗೊತ್ತಿಲ್ಲ ರೀ. ಅದಕ್ಕೆ ಎಲ್ಲರಿಗೂ ಏನು ಹೇಳೋದಂದ್ರಿ, ಎಲ್ಲರೂ ಪ್ರೆಷರ್ ಮಾಡ್ರಿ. ಸಾರ್ವಜನಿಕರಿಗೆ ತೊಂದರೆ ಆಗಾಕತ್ತೈತಿ, ಪಬ್ಲಿಕ್ಕಿಗೆ ತೊಂದರೆ ಆಗೈತಿ. ಆದ್ರೆ ಯಾರು ಇದಕ್ಕೆ ಕೇರ್ ಮಾಡುವರು. ಎಷ್ಟು ಕಿಲೋಮೀಟರ್ ಐತೆ ಸರ್ ಇದು? ಇಲ್ಲಿಂದ ಮಿನಿಮಮ್ ಒಂದು 15 ರಿಂದ 10-12 ಕಿಲೋಮೀಟರ್ ಐತ್ರಿ ಇದು. ಹ್ಞೂ ರೀ. MK ಹುಬ್ಬಳ್ಳಿ ಪಾರ್ಶ್ವಾಡ ಟು MK ಹುಬ್ಬಳ್ಳಿ.
ಈಗ ನಮ್ಮ ಸಂಘಟನೆ ವತಿಯಿಂದ ಸರ ಈಗ ನಾವು ಅದಕ್ಕೆ ಗೊರ್ಚ್ ಬಿಡೋ ಕೆಲಸ ಪ್ರಾರಂಭ ಮಾಡಿದೆವು ಸರ್ ಈಗ ಇಲ್ಲಿ